ಸ್ಫೋಟಕ ವಸ್ತುಗಳನ್ನು ಬಳಸಿ ಅಕ್ರಮವಾಗಿ ಕಪ್ಪು ಕಲ್ಲಿನ ಕೋರೆಯ ವಿರುದ್ಧ ಗ್ರಾಮಸ್ಥರು ಹಠಾತ್ ಪ್ರತಿಭಟನೆ ನಡೆಸಿ ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ರಾಯಿ ಗ್ರಾಮದ ಲಕ್ಷ್ಮೀಕೋಡಿ ಎಂಬಲ್ಲಿ ನಡೆಯುತ್ತಿರುವ ಕಪ್ಪು ಕಲ್ಲಿನ ಗಣಿಗಾರಿಕೆಯಲ್ಲಿ ಅಕ್ರಮ ಸ್ಫೋಟಕ ಉಪಯೋಗಿಸುವ ಬಗ್ಗೆ ಹಾಗೂ ಗಣವಾಹನಗಳ ಸಂಚಾರದಿಂದ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟವಾಗುತ್ತಿರುವ ಬಗ್ಗೆ ಆರೋಪಿಸಿ ಕೋರೆಗೆ ಬರುವ ವಾಹನಗಳನ್ನು ತಡೆದು ಹೊರಂಗಳ ಗ್ರಾಮಸ್ಥರು ರಸ್ತೆ ಮಧ್ಯೆ ಪ್ರತಿಭಟಿಸಿದ್ದಾರೆ. ರಾಯಿ ಗ್ರಾಮದ ಲಕ್ಷ್ಮೀಕೋಡಿ ಎಂಬಲ್ಲಿ ಕೃಷಿ ಭೂಮಿಯಲ್ಲಿದ್ದ ಬಂಡೆಕಲ್ಲನ್ನ ತೆರವುಗೊಳಿಸುವ ನೆಪದಲ್ಲಿ ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೆಸಲು ಗಣಿಗಾರಿಕೆ ಇಲಾಖೆಯಿಂದ 23 ಷರತ್ತುಗಳ ಮೇರೆಗೆ ಅನುಮತಿಯನ್ನು ನೀಡಿರುತ್ತಾರೆ. ಆದರೆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಮಾರಕ ಸ್ಫೋಟಕಗಳನ್ನು ಬಳಸಿ ಜನಸಾಮಾನ್ಯರಿಗೆ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ತೊಂದರೆಯನ್ನುಂಟು ಮಾಡಿದೆ. ಗ್ರಾಮಾಂತರ ರಸ್ತೆಯಲ್ಲಿ ಗಣವಾಹನ ಸಂಚರಿಸಲು ಅವಕಾಶ ಇಲ್ಲದಿದ್ದರೂ ಕೂಡ ಗಣಿಗಾರಿಕೆಯ ಮೂಲಕ ಹೊಡೆದ ಕಲ್ಲು ಬಂಡೆಗಳನ್ನು 16 ಮೀಲ್ ಬೃಹತ್ ಟ್ರಕ್ನಲ್ಲಿ ಸಾಗಿಸಿ ಕೊಯ್ಲಾ ಹೊರಂಗಳ ಗ್ರಾಮಾಂತರ ಕಿರಿದಾದ ರಸ್ತೆಯ ಸಂಪೂರ್ಣ ಕೆಟ್ಟು ಹೋಗಿದೆ. 10 ದಿನಗಳ ಹಿಂದೆಯಷ್ಟೇ ಈ ಬೃಹತ್ ಗಾತ್ರದ ಟ್ರಕ್ಗಳನ್ನು ಈ ರಸ್ತೆಯಿಂದ ಸಂಚರಿಸಬಾರದಾಗಿ ಬಂಟ್ವಾಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಖಡಕ್ ವಾರ್ನಿಂಗ್ ನೀಡಿದ್ದರು. ಲೆಕ್ಕಿಸದೆ ಮತ್ತೆ 3 ಬೃಹತ್ ಟ್ರಕ್ಗಳು ರಸ್ತೆ ಪೂರ್ತಿ ಆವರಿಸಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ತುರ್ತಾಗಿ ರಸ್ತೆ ದುರಸ್ತಿಪಡಿಸಿ ಪ್ರಾಣಾಪಾಯದಿಂದ ಕಾಪಾಡಬೇಕು ಎಂದು ಸಂಬಂಧಪಟ್ಟ ಇಲಾಖೆಯವರಲ್ಲಿ ವಿನಂತಿಸಿಕೊಂಡಿರುವ ಗ್ರಾಮಸ್ಥರು ಬೇಡಿಕೆ ಈಡೇರದೆ ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ತೊಂದರೆಯಾದರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಾಡಿ ಪೋಪುಣ ಗಾಡಿ ರೋಡ್ ಒಟ್ಟಿ ದಾಲ ಒಟ್ಟು 3 ಸೈಡ್ ಪಾಡಿಗಿನ ಅನ್ಲೋಡ್ ಆದ ಅವಲೇ ಪಾಡಿ ಸಮಸ್ಯೆ ಬಂದ್ಬಿಟ್ಟು ಆಗಿ ಬರ್ತಿ ಹೆಂಗೆ ಸಮಸ್ಯೆ ಅವೇನೇ ತಪ್ಪನ್ಪನು ತಪ್ಪುನೇ ಪನ್ಪನ ಅದ ತಪ್ಪುನೇ ಪನ್ಪನು ರೋಡೆ ಬರ್ತಿ ಬಾರ್ ನೆಚ್ಚಿ ಜಾಯ್ ಬೋಪುನಿ ಬರ್ಚಿ ಅಗತ್ಯನೇ ಜೀವಾಪುನ